ಅಯ್ಯೋ ಕನಸೇನಿದು? ಥೋ, ನಾನು ನಿಜ ಅನ್ಕೊಂಡಿದ್ದೆ. ಅಯ್ಯೋ ನಾನು ಮನೆ ಕಂಡು ಎಂಥ ಕನಸು ಕಂಡಿದ್ದೀನಪ್ಪ. ಅಯ್ಯೋ ಹೋಗತ್ತಾಗ ಮಕ್ಕ ಹೊಡ್ದಂಗೆ ಆಗ್ಬಿಡ್ತು ನನಗಂತೂ. ಅಪ್ಪನ ಎದ್ಬಿಟ್ಟೆ. ಅಯ್ಯೋ ನಾನು ಅದೇ ನೆನ್ಪಿಟ್ಕೊಂಡಿದ್ದೀನಿ. ಬತ್ತಾನೇನೋ ನಮ್ದು ಅಣ್ಣ ಕರಿಯಕ್ಕೆ ಬತ್ತಾನೋ ಇಲ್ವೋ ಅಂತ ಅದನ್ನೇ ನೆನಪು ಮಾಡ್ಕೊಂಡು ಮನೆ ಕಂಡಿದ್ದೀನಿ. ಒಂಥರ ಅದೇ ನನಗೆ ಕನಸು. ಹೋಗತ್ತ ನನ್ನ ಕನಸಿನಾಗೆ 5,000 ರೂಪಾಯಿ ರೇಷ್ಮೆ ಸೀರೆ ತಂದ, ನಮ್ಮ ಅಣ್ಣ ಗೃಹ ಪ್ರವೇಶಕ್ಕೆ ಕರಿಯಕ್ಕೆ ಬಂದ ಅಂತೇಳಿ ಅದೇ ನೆನಪು ಬಂದಂಗಾಗಿತ್ತು. ಅಯ್ಯೋ ನಾನಂತೂ ಕೂಕಣೆ ಅಂತ ಕನ್ಸ್ಕೊಂಡಿದ್ದೀನಲ್ಲ ಮನಿಕೊಂಡು. ಹೋಗು. ಕನಸು ನಿಜ ಅಂದ್ರೆ ಸಾಕಾಗೈತೆ. ನಮ್ಮ ಅಣ್ಣ ಯಾವ ಬಂದ್ರು ಸಾಕಾಗೈತೆ. ಗೊತ್ತೋ, ಈಗಿನ ಸಿಕ್ಕಾಪಟ್ಟೆ ನಿದ್ದೆ ಮಾಡ್ತಿದ್ದೆ, ಗೊರ್ 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 ಅಂತಿದ್ದೆ. ಇವಾಗ ನೋಡಿದ್ರೆ ಅಲ್ಲೇನೆ ಎದ್ದು ಕೂಕೊಬಿಟ್ಟಿದ್ಯಾ. ಇವಾಗಿನ ನೋಡ್ಕೊಂಡು ಹೋಗಿದ್ದು ನಾನು. ಬಾ ಇಲ್ಲಿ ಮನಿಕೊಂಡು ಎಂತ ಕನ್ಸ್ಕೊಂಡಿದ್ದೀನಿ ಗೊತ್ತಾ? ನಮ್ಮ ಅಣ್ಣ ನನ್ನ ಗೃಹ ಪ್ರವೇಶಕ್ಕೆ ನಮ್ದು ಅಣ್ಣ ಕರಿಯಕ್ಕೆ ಬಂದಿದ್ದಾಗ ಮತ್ತರ ಕನಸು. ಬತ್ತಾನೋ ಇಲ್ವೋ ಅಂತ ನನಗೆ ಅನುಮಾನ. ನನ್ನ ಈ ರಾಣಿ ಎದುರಿಗೆ ಎಲ್ಲ ತಗು ಚೆನ್ನಾಗಿರ್ಬೇಕು ಅಂಬೋದೈತೆ. ಆದರೆ ಏನು ಮಾಡೋದು? ಅಯ್ಯೋ ನನಗಂತೂ ಇವಾಗ ಭಾಳ ಬೇಜಾರಾಗ್ತೈತೆ ಕಣಪ್ಪ. ಎಂತ ಕನ್ಸ್ಕೊಂಡ್ಬಿಟ್ಟೆ ಹೋಗತ್ತ ನಾನು. ಅಯ್ಯೋ ನನಗೆ ಹಿಂಗೆ ಆಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ನಮ್ಮಣ್ಣ ಯಾವ ಬಂದು ಕಾರ್ಡ್ ಕೊಟ್ಟು ಬಾ ಗೃಹ ಪ್ರವೇಶಕ್ಕೆ ಮನೆ ತಗ ಸೀರೆ ಐತೆ ನೋಡ್ಕೊಂಬ 5,000 ರೂಪಾಯಿ ರೇಷ್ಮೆ ಸೀರೆ ತಗೊಂಬಂದಿದ್ದೀವಿ ಅಂತ ಹೇಳಿ ಅವನು ಹೇಳ್ದಂಗೆ ನನಗೆ ಕನ್ಸು ಬಿದ್ದಿತ್ತು. ಹೋಗತ್ತ ಮನೆಗೆ ನಾಗ್ಲತ್ನ ಕನ್ಸ್ಕೊಂಡಿದ್ದು ನಿಜ ಆಗುತ್ತೆ ಅಂತಾರ ಅಲ್ಲೇ. ನಮಗೆ ಗೊತ್ತಿಲ್ಲ ನನಗೆ ಸರಿಯಾಗೆ. ನಿಜ ಆದರೂ ಆಗ್ಬೋದು, ಆಗ್ದಲೇ ಇದ್ರು ಇರ್ಬೋದು. ಏನ ಕರಿಯಕ್ಕೆ ಬಂದ್ರು ಬರ್ಬೋದೇನೋ ಹೇಳು. ಕರೀತಾರೆ ಊರಾಗೆ ಯಾರಾದರೂ ಹೇಳ್ತಾರೆ ಮತ್ತು ಕರೀತಾರೆ. ಆ ಹುಡುಗಿನ ಹೆಣ್ಮಗಳನ್ನ ಹಾಕ್ಬಿಡ್ತೀರಾ, ಕರೀರಿ ಆ ಹುಡುಗಿನ ಒಂದ್ಬಿಟ್ಟು ಅದು ಇನ್ನು ಹೆಂಗೆ ಮಾಡ್ತೀರಾ ಅಂತ ಹೇಳಿ ನಿಮ್ಮ ಅಜ್ಜಿ ನಿಮ್ಮ ತಾತ ಇದಾರಲ್ಲ ಹೇಳ್ತಾರೆ. ದಡ್ಡರಾಗಿರೋರು ಅವರು ಅದಕ್ಕನಾಗಲಿ ಹೇಳ್ತಾರೆ ಕರಿಬೇಕು ಚೆನ್ನಾಗಿರ್ಬೇಕು ಅಂತ ಎಲ್ಲ ಹೇಳ್ತಾರೆ. ಅದಕ್ಕೆ ಚೆನ್ನಾಗಿ ಇತ್ಕೊಂಡು ಹೋಗಿರಂತೆ ಬಿಡು. ಕರೆದ್ರೆ ಹೋಗ್ಮೆಂತೆ, ಹೋಗಿ ಚೆನ್ನಾಗಿ ಇತ್ಕೊಂಡು ಹೋಗ್ಮಂತೆ ಎಲ್ಲರೂ. ನೀವು ಅವರೆಲ್ಲ ಚೆನ್ನಾಗಿರ್ಬೋದು. ಅದಕ್ಕೆ ಮತ್ತೆ ನಾನು ಹಿಂಗೆ ಅಂದ್ಕೊಂಡು ನಿನ್ನ ಕರೆದ್ರೆ ಸಾಕತ್ತ ಚೆನ್ನಾಗಿ ಇತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಪ್ಪ. ಏನು ಮಾಡಬೇಕು ಏನೋ. ಕರೆದ್ರೆ ಹೋಗ್ತೀನಿ ನಾನು. ನಮ್ಮ 4 ಜನಕ್ಕೂ ಬಟ್ಟೆ ತಗೊಂಡೋಗ್ತೀನಿ. ನಮ್ಮ ದಡಪ್ಪಯ್ಗೂ ನಮ್ಮ ದಡಮ್ಮಿಗೂ ಇವರಿಬ್ರು ಗಂಡ ಹೆಂಡ್ತಿಗೂ 4 ಜನಕ್ಕೂ ಬಟ್ಟೆ ತಗೊಂಡೋಗ್ತೀನಿ. ನಮ್ಮ ದಡಪ್ಪಯ್ಗೂ ನಮ್ಮ ಎಲ್ಲ ರಾಮರಾಜ್ ಬಟ್ಟೆ ಬರ್ತಾವಲ್ಲ ಆ ಥರ ಒಂದು ಸೆಟ್ ತಗೊಂಡೋಗ್ತೀನಿ. ನಮ್ಮ ಅಣ್ಣಯ್ಗೂ ನಮ್ಮ ದಡಪ್ಪಯ್ಗೂ. ನಮ್ಮ ಅತ್ತಿಗೆಮ್ಮಗೊಂದು 1,500 ರೂಪಾಯಿ ತತ್ತೀನಿ. ನಮ್ಮ ದಡಮ್ಮಗೆ 1,000 ರೂಪಾಯಿ ತತ್ತೀನಿ. ಮುಗಿಲೇಳು ಒಂದು 5,000 ರೂಪಾಯಿ ದುಡ್ಡು. ಮುಗಿಲೇಳು ಹೆಂಗನಾತು ಬಟ್ಟೆ ತರೋಕ್ಕಾಗುತ್ತೆ. ಇವಾಗ ಕರೀತಾರೆ ಅಂದಮೇಲೆ ತಗೊಂಡೋದ್ರೇನೆ ಅವರು ನಮ್ಮ ಜೊತೆಗೆ ಚೆನ್ನಾಗಿರೋದು. ಬಟ್ಟೆ ಬರೀ ಎಲ್ಲ ತಗೊಂಡೋಗ್ಬೇಕು. ನಮ್ಮ ಅಣ್ಣಯ್ಗೂ ಯಾತನ ಹೇಳ್ತೀನಿ ಪ್ಯಾಂಟ್ ಶರ್ಟ, ಇಲ್ಲಾಂದರೆ ರಾಮರಾಜ್ ಪಂಚೆ ಅವೆಲ್ಲ ಬರ್ತಾವಲ್ಲ ಆ ಥರ ಆದರೂ ತಗೊಂಬತ್ತೀನಿ ಅಂತ ಹೇಳ್ತೀನಿ. ಅವ್ನು ಕರಿಯಕ್ಕೆ ಬಂದರೂ ಸಾಕಾಯ್ತು. ಕರಿಯಕ್ಕೆ ಬಂದ್ರೆ ಅಂತ ನಾವು ಬಟ್ಟೆ ಬರೀ ತರೋಕ್ಕೆ ಸರಿ ಹೋಗುತ್ತೆ. ಅವ್ನು ಕರಿಯಕ್ಕೆ ಬರೋಂಗೆ ಇಲ್ಲ. ಯಾವಾಗ ಬರ್ತಾನೆ ಇವಾಗ ಬರ್ತಾನೆ, ಯಾರು ಬಂದ್ರೆ ಸಾಕು. ನಮ್ಮ ಅಣ್ಣನೇ ಬಂದೇನೋ ಕರಿಯೋಕ್ಕೆ ಅನ್ಸುತ್ತೆ ನನಗೆ. ಕಾರಿತಾರ ಬಿಡು, ಕಡ್ದಾಗ ತಗೊಂಡು ಬರುವಂತೆ. ಏನು ಇವಾಗೇನು ರೆಡಿ ಬಟ್ಟೆ ಅವಾಗ ಹೋಗಿ ಹಿಂಗೆ ತೋರ್ಬೋದು. ದುಡ್ಡಿದ್ರೆ ಹೇಳೋದು ಬಟ್ಟೆ ತರೋದು. ಬಟ್ಟೆ ಅಂಗಡಿಗೆ ಮಸ್ತಾಗಿದ್ದಾವೆ. ಒಂದು ಹಾಕ್ತಿದಂಗೆ ಒಂದು ಬಟ್ಟೆ ಅಂಗಡಿಗೆ ನಮ್ಮ ನೀನು ಆ ಪಾಟಿ ಬಟ್ಟೆಗಳು ಅವೆಲ್ಲ ಮಸ್ತಾಗಿ ಸಿಗ್ತವೆ. ಬಟ್ಟೆ ತರೋದೇನು ದೊಡ್ಡದು. ಮೊದ್ಲಂದರೆ ಹೊಲ್ಸೋದು ಒಟೂ ರೆಡಿ ಸಿಗ್ತಿರ್ಲಿಲ್ಲ. ಈಗೇನಿಲ್ಲ, ಎಲ್ಲ ರೆಡಿ ಬಟ್ಟೆನೇ ಜಾಸ್ತಿ. ಈ ಹೊಲ್ಸೋದೆಲ್ಲ ಯಾರು ತಲ್ಲ ಇಕ್ಕೆಂಬಲ್ಲ. ಈಗ ಯಾರು ಸ್ಯಾನೆ ಹೊಲ್ಸಕ್ಕೆ ಹೋಗಲ್ಲ. ರೆಡಿ ಬಟ್ಟೆ ತಾಂತಾರೆ ಇಕ್ಕೆಂಬ್ತಾರೆ ಸುಮ್ಮನೆ ಹಾಕ್ತಾರೆ. ಒಟ್ಟು ತಲೆ ಕೆಡಿಸ್ಕೊಂಬಕ್ಕೋಲ್ಲ ಇವಾಗ ಯಾರು. ಯಾತ ಮಾತಾಡ್ತೀರಾ? ನಿಮ್ಮಮ್ಮ ಎಲ್ಗೋದ್ಲು ನೋಡಿ? ಭಾಗ್ಯಕಾಯಿ ಹಿಂಗೆ ಬಂತಲ್ಲ, ಹಿಂಗೆ ಭಾಗ್ಯಕಾಯಿನೂ ಬಂದಂಗಿತ್ತು. ಹಂಗೆ ಕರಿಬೇಕಣಪ್ಪ ಚೆನ್ನಾಗಿರ್ಬೇಕು ಅಂತ ಭಾಗ್ಯಕಾಯಿನೂ ಹೇಳ್ದಂಗಾತು. ಸೇಮ್ ನೀನು ಈಗ ಹೆಂಗೆ ಬಂದ ಕನಸ್ನಾಗ ಹಂಗೆ ಬಂದಂಗಾಗಿತ್ತು ಕಣ ಭಾಗ್ಯಕಾಯಿ. ನನಗೆ ಕನಸ್ನಾಗೆ ಯಾಕೆ ಕನಸ್ನಾಗೆ? ನಿನ್ನ ಕನಸ್ನ ನಾನು ಬಂದಿದ್ನಿ ಯಾಕೆ? ನೀನು ಯಾಕೆ ಬಂದಿದ್ದೆ ಅಂದರೆ ನಮ್ಮ ದನಣ್ಣ ಗೃಹ ಪ್ರವೇಶಕ್ಕೆ ಕಾರ್ಡ್ ತಗೊಂಡು ಬಂದಿದ್ದ. ಬಾರಮ್ಮ ಮುತ್ತಮ್ಮ ಗೃಹ ಪ್ರವೇಶ ಐತೆ ಅಂತೇಳಿ ಕರಿಯಕ್ಕೆ ಬಂದಿದ್ದ ಅವನು. ಆವಾಗ ನೀನು ಕಣಪ್ಪ ಕರಿಬೇಕಣಪ್ಪ ಮನೆ ಹೆಣ್ಮಗಳು ಕರ್ಕೊಂಡು ಚೆನ್ನಾಗಿರ್ಬೇಕು ಇರತ್ತಕ್ಕನ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ನೀನು ಬಂದು ಹಿಂಗೆ ಹೇಳ್ದಂಗಿತ್ತು. ನನಗೂ ನಮ್ಮ ಅಣ್ಣ ಬಂದಂತ ಸಂತೋಷ ಆಯ್ತು. ಅದಕ್ಕೇನೆ ನೋಡಿ ಅಂತ ಚೆನ್ನಾಗಿ ಅಯ್ಯಪ್ಪ ತವ್ರ ಮನೆಯವ್ರು ಬಂದರು ಅಂತ ಎಷ್ಟು ಖುಷಿ ಆಗೈತೆ. ಇನ್ನೇನು ಮಾಡೋಕ್ಕಾಗುತ್ತೆ ಹೆಣ್ಮಕ್ಳಿಗೆ ಅದೇನೆ ಅಂತ ನಮ್ಮ ಅಣ್ಣನ ಮಾತಾಡ್ಕೊಂಡು 5,000 ರೂಪಾಯಿ ರೇಷ್ಮೆ ಸೀರೆ ತಂದಿದ್ದೀವಿ. ಮಂತಾಗೈತೆ ಎಲ್ಲರಿಗೂ 4 ಜನಕ್ಕೂ, ನಿನಗೂ ಸ್ವಾತಿಗೂ ಮತ್ತು ಧನುಷನ್ಗೂ ಎಲ್ಲರಿಗೂ ಒಂದೇ ಥರದ ತಂದಿದ್ದೀವಿ. ಪಲ್ಲು ಎಲ್ಲ 4 ಜನಕ್ಕೂ ಒಂದೇ ಥರದ ಸೀರೆ 5,000 ರೂಪಾಯಿನ ತಗೊಂಬಂದಿದ್ದೀವಿ. ಡಿಸೈನ್ ಒಂದೇ, ಕಲರ್ ಮಾತ್ರ ಬೇರೆ ಬೇರೆ. ಹೋಗಿ ನಿನ್ಗೆ ಯಾವ ಬೇಕಾ ಯಾವ ಕಲರ ತಗೊಳಮ್ಮ ಅಂತ ಹೇಳಿ ಹೇಳ್ದಂಗಿತ್ತು. ನಾನು ನಮ್ಮ ಅಣ್ಣನೇ ಹೆಂಗೆ ಕರಿಯಕ್ಕೆ ಬಂದ ಅಂತೇಳಿ ಖುಷಿ ಪಟ್ಬಿಟ್ಟೆ. 5,000 ರೂಪಾಯಿ ರೇಷ್ಮೆ ಸೀರೆ ತಂದವನೇ ವರ್ಕ್ ಮಾಡಿಸ್ಬಿಟ್ಟು ಚೆನ್ನಾಗೆ ಈ ರಾಣಿ ಎದ್ರಿ ಚೆನ್ನಾಗಿ ರೆಡಿಯಾಗಿ ಚೆನ್ನಾಗೆ ನಮ್ಮ ಅಣ್ಣ ಗೃಹ ಪ್ರವೇಶ ಮಾಡೋಣ ಅಂದ್ಕೊಂಡೆ. ಹಂಗೆ ಕನಸ್ನಾಗ ಹಂಗಾಗಿತ್ತು. ಯಪ್ಪ ಹೋಗತ್ತ ಅದೇನು ಕನಸು ಅಂತೀಯ. ಅಯ್ಯಪ್ಪ ನನ್ನಂಥ ಕನಸು ಯಾರಿಗೂ ಬಿದ್ದಿರಲಿಲ್ಲ ಅನಿಸುತ್ತೆ. ಹೋಗು ಬರ್ತಾನೋ ಹೆಂಗೋ ಅಮ್ಮಂಗಾಗೈತೆ ಭಾಗ್ಯಕಾಯಿ ಬರ್ತಾನೆ. ಹೇಳಿದ್ರೆ ನೀನೇನೋ ಅತ್ತಾಗ ಹೋದ್ರಂಗ ಅಂದು ಕರಿ ಅನ್ನು ಮುತ್ತನ್ನ. ನಾವು ಹೇಳೋದಲ್ಲಮ್ಮ,
ಅವ್ರಿಗೆ ಗೊತ್ತಾಗಬೇಕು. ನಾನು ಹತ್ತು ಹೋಗಿಲ್ಲ ಕಣಮ್ಮ, ನಾನು ಬಂದ್ರೀಗ ಇಲ್ಲಿ ಬರ್ತೀನಿ ಮತ್ತೆ ಹಿಂಗೆ ಮಾತಾಡ್ತೀನಿ ಹೋಗ್ತೀನಿ. ನಾನು ಅಲ್ಲಿ ತಗ ಹೋಗಿಲ್ಲ, ಹೇಳ್ತೀನಿ ಹೇಳು. ಕರಿಯಪ್ಪ ಅಂತ ಹೇಳ್ತೀನಿ. ಅವ್ರು ಮಂಚಕ್ಕೆ ಹೋಗಿಲ್ಲ, ಹೇಳ್ತೀನಿ ಹೇಳು. ಬಗೆಕಾಯ ತಿರ್ಗಿ ಆಮೇಲೆ ಇವರು ಹಿಂಗೆ ಕರೀತಾರೆ ಅಂತ ಕಾತ್ಕೊಂಡಿದ್ದಾರೆ ಅಂತ ಹೇಳ್ಬೇಡ ನೀನು. ಇವ್ರು ಹೇಳಿರು ಮುತ್ತು ಹೇಳಿದ್ಲು ಅಂತ ಹಂಗೆ ಹೇಳ್ಬೇಡ. ಏನೋ ಕರಿಯಪ್ಪ ಮನೆ ಹೆಣ್ಮಗಳು ಕರಿಯೋದೇನೋ, ಅವಳನ್ನೊಬ್ಳು ಕರಿ ಪಾಪ ಏನೋ ಆಗೋದಾತು ಹೋಗೋದೋತು, ಅವಳನ್ನ ಒಬ್ಳನ್ನ ಕರಿ ಅಂತ ಹೇಳಿ ಹಿಂಗೆ ಹೇಳು ಅಂತ ಹೇಳ್ತಿರೋದು. ಅವಳನ್ನ ಒಬ್ಳನ್ನ ಕರೆದು ಹೆಂಗತ್ತ ಸೆನಕ್ಕಾಗ್ರಿ ಇದನ್ನು ಕೆಲಸ ಕರಿಬೇಕು, ಸೆನಕ್ಕಾಗಬೇಕು. ಈಗ ಎಲ್ಲ ಅದು ಇದು ಮಾತಾಡೋ ಸಹಜ. ಒಂದು ಜಗಳ ಮಾಡ್ಕೊಂಬ ಸಹಜ. ಕೆಲಸ ಕರಿದಾಗ ಅವನ್ನೆಲ್ಲ ಮರಿಬೇಕು, ಅವನ್ನೆಲ್ಲ ಮರೆತು ಒಂದಾಗಬೇಕು. ಮತ್ತೆ ಅಂದರೆ ಕೆಲಸ ಕರೆದಾಗ ಅವನ್ನೆಲ್ಲ ಮರೆತು ಒಂದಾಗಬೇಕು. ಯಾರೇ ಆಗಲಿ ಈಗ ಎಲ್ಲರಿಗೂ ಒಂದು ಬರ್ತವೆ, ಒಂದು ಹೋಗ್ತವೆ. ಈಗ ಒಂದಾಗ್ಬೇಕು ಅಷ್ಟೇ. ಅವರೆಲ್ಲ ಮನಸ್ಸಿನಾಗೆ ಇಕ್ಕೆಮಕ್ಕೆ ಹೋಗ್ಬಾರ್ದು. ಎಲ್ಲಾರ್ಗು ಸಮಸ್ಯೆಗಳು ಇದ್ದಿದ್ದೇನೆ. ಮತ್ತು ಎಲ್ಲರಿಗೂ ಇರ್ತವೆ ಬಗೆಕಾಯ. ಈಗ ನಾನು ನಮ್ಮ ಅತ್ತೆ ಜಗಳ ಆಡೀವಿ, ನಮ್ಮ ಅತ್ತೆನ ಅದೇ ಆಟ ಸಾಧಿಸ್ಕೊಂಡು ಹೋಗ್ತೆ ಇಲ್ಲ. ಹೆಂಗ ಚೆನ್ನಾಗಾಯ್ತು ಇವಳು ರಾಣಿ, ಅವಳು ಇಲ್ಲೋಡು ನಾವು ಹೆಂಗೆ ಬೇಕಾದ್ರೆ ಅವಳ ಹತ್ರ ಚೆನ್ನಾಗಿರ್ತೀನಿ ಅಂತ ಹೋಗೋಳು ಚೆನ್ನಾಗಿರಲ್ಲ ಅವಳು ಅಂತಾಳು. ಅದಕ್ಕೆ ನಾಳೆ ಎದುರಿಗೆ ಎಲ್ಲರ ತಗೋ, ನಮ್ಮ ಅಣ್ಣ ಇರ್ತಾಗೋ, ನಮ್ಮ ಅಪ್ಪ ಇರ್ತಾಗೋ, ಎಲ್ಲರ ತಗೋ ಚೆನ್ನಾಗಿರ್ಬೇಕು ಅಂತ ನಾನು ಇವತ್ತು ಎಲ್ಲರ ತಗೋ ತೆಗ್ಗಿ ಹೋಗ್ತೀನಿ ಬೇಕಾದ್ರೆ. ಅವ್ನು ಕರೆದ್ರೆ ತಾನೇ ಹೋಗೋಕೆ ಚೆನ್ನಾಗಿರೋದು. ನೀವು ಕರೆದಲ್ಲೇ ಹೋಗೋಕ್ಕಾಗಲ್ಲ ಬಗ್ಗೆ ಆಂಟಿ. ಕರೆದ್ರೆ ನಾನೇನಿಲ್ಲ ಹೋಗ್ಬಿಡ್ತೀನಿ. ಎಲ್ಲರಿಗೂ ಬಟ್ಟೆ ತಗೊಳ್ತೀನಿ ಮನೆಯಾಗೆ. ಎಲ್ಲರಿಗೂ ನಮ್ಮ ದೊಡ್ಡಪ್ಪ ದೊಡ್ಡಮ್ಮಯ್ಯ, ನಮ್ಮ ಅತ್ತೆಮ್ಗೂ, ನಮ್ಮ ದೊಡ್ಡಣ್ಣಗೂ ಎಲ್ಲರಿಗೂ ಬಟ್ಟೆ ತಗೊಂಡೋಗ್ತೀನಿ. ತಗೊಂಡೋಗಮ್ಮ. ಗೃಹಪ್ರವೇಶ ಮಾಡ್ತಾರೆ, ತಗೊಂಡೋಗಿ ಅವರು ಗೃಹಪ್ರವೇಶನ ಜೋರಾಗಿ ಮಾಡ್ತಾರೆ. ಯಾಕಂದರೆ ಮದುವೆನೂ ಮಾಡಲಿಲ್ವಲ್ಲ ದನಪ್ಪಂದ, ಅದಕ್ಕೆ ಗೃಹಪ್ರವೇಶನ ಜೋರಾಗಿ ಮಾಡ್ತಾರೆ. ತಗೊಂಡೋಗು. ನಂದು ಕೈ ನಡಿಯಂಗಿದ್ರೆ ನಾನು ಯಾತನ ಅರಿಶಿನ ಕುಂಕುಮದ ಬಟ್ಲ ಇಲ್ಲ ದೀಪಲೆ ಕಂಬನ ಯಾತ್ರವನ್ನ ಬೆಳ್ಳಿದ ಯಾತನ ಕೊಡಿಸ್ತಿದ್ದೆ ನಾನು. ಬೆಳ್ಳಿ ದೀಪನ ಒಟ್ಟಿನಲ್ಲಿ ಏನೋ ಒಂದು ಕೊಡಿಸ್ತಿದ್ದೆ. ಇವು ದೀಪಲೆ ಕಂಬನ ಕೊಡ್ಸೋಣ ಅಂತಿದ್ದೆ ನಾನು. ಅದು ಸ್ಯಾನೆ ರೇಟು. ಇಲ್ಲ ಬೆಳ್ಳಿ ಅರಿಶಿನ ಕುಂಕುಮ ಕೊಡ್ಸೋಣ ಅಂದ್ಕೊಂಡೆ. ಅರಿಶಿನ ಕುಂಕುಮದ ಬಟ್ಲು ಬರ್ತಾವಲ್ಲ ಬೆಳ್ಳಿವು, ಆ ಥರದವಾದ್ರೂ ಕೊಡ್ಸೋಣ ಅಂದ್ಕೊಂಡೆ. ಹೆಂಗೆ ಮಾಡೋಣ ಅಂತ ಅದನ್ನೇ ನೋಡ್ತಾ ಇದ್ದೀನಿ. ಬಟ್ಟೆದು ಅಲ್ಲಿಗೆ ಬರುತ್ತೆ. ಒಂದು 6-7 ರೂಪಾಯಿ ಆದರೆ ಒಂದು ಬೆಳ್ಳಿ ಅರಿಶಿನ ಕುಂಕುಮದ ಬಟ್ಲು ಬರ್ತಾವಲ್ಲ ಅಂತ ಅದನ್ನು ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ. ನಾನು ಹೆಂಗಂದ್ರೆ ಬಟ್ಟೆ ತಗೊಳ್ಬೇಕು, ಬಟ್ಟೆ ಹಾಕಿದ್ರೇನೇ ವಾಸಿ. ಯಾವುದಕ್ಕೆ ಆಗಲಿ ಬಟ್ಟೆಯನ್ನು ತಗೊಂಡೋಗ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದಮ್ಮ ನಾನು. ಬಟ್ಟೆ ತಗೊಂಡೋಗೋಣ, ಏನು ಬೆಳ್ಳಿ ಅರಿಶಿನ ಕುಂಕುಮದ ಬಟ್ಲು ಕೊಡ್ಸೋಣ ಅಂದ್ಕೊಂಡಿದ್ದೀನಿ. ಕರೀಲಿ ತಡಿಯಮ್ಮ, ಫಸ್ಟು ಕರೀಲಿ. ಕರೆದ್ಮೇಲೆ ಆಮೇಲೆ ಯೋಚನೆ ಮಾಡು. ಬೆಳ್ಳಿ ಅರಿಶಿನ ಕುಂಕುಮದ ಬಟ್ಲು ತಗೊಳೋದ ಏನು ಯಾತ ಅಂತ ಆಮೇಲೆ ಯೋಚನೆ ಮಾಡುವಂತೆ. ಇವಾಗ ಸದ್ಯಕ್ಕೆ ಯಾತನೂ ತಲೆ ಕೆಡಿಸ್ಕೋಬೇಡ, ಸುಮ್ಮನಿರು. ಇವಾಗ ಕರಿಯೋದಕ್ಕನ ಯಾತು ಮಾತಾಡ್ಕೊಬೇಡ ಯಾರು ತಗೋನು. ಸುಮ್ಮನಿರು. ತಿರ್ಗಿ ಆಮೇಲೆ ಯಾತನ ಒಂದು ಮಾತಾಡೋದು, ನೀನು ಯಾರು ತಗ ಗುದ್ದಾಡ್ಕೊಂಬಕ್ಕೆ ಹೋಗ್ಬಾರ್ದು. ಯಾಕೆ ನಮ್ಮ ಸಂಬಂಧಿಕರ ತಾಗಿ ಇವಾಗ ನಮ್ಮ ಅಕ್ಕನ ತಗಾಗಲಿ, ನಮ್ಮ ಅಪ್ಪ ನಮ್ಮ ಅಮ್ಮನ ತಾಗಿ, ನಮ್ಮ ಅಜ್ಜಿ ನಮ್ಮ ತಾತನ ತಗಾಗಲಿ, ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮನ ತಗಾಗಲಿ, ಯಾರು ತಗೋ ನಾನು ಜಗಳ ಮಾಡ್ಕೊಂಬಕ್ಕೆ ಹೋಗಲ್ಲ ಬಗ್ಗೆ ಅಂಟಿ. ಇವಾಗ ಅಲ್ಲೇ ನಾನು ಎಲ್ಲರ ತಗೋ ಚೆನ್ನಾಗಿರ್ಬೇಕು ಅವ್ರ ಕಣ್ಣೆದ್ರಿಗೆ ಅಂತ ಹೇಳಿ ನಾನು ಯಾರು ತಗೋ ಜಗಳ ಮಾಡ್ಕೊಂಬಕ್ಕೆ ಹೋಗಲ್ಲ. ಎಲ್ಲರ ತಗೋ ಚೆನ್ನಾಗಿತ್ಕೊಂಡು ಹೋಗ್ತೀನಿ. ಜಗಳ ಮಾಡ್ಕೊಂಡ್ರೆ ಸುಮ್ಮನೆ ಏನಾರು ನಿಂತ್ಕೊಂಡು ನೋಡ್ತಾರೆ, ಯಾಕೆ ಜಗಳ ಮಾಡ್ಕೋಬಾರ್ದು ಅಂತೇಳಿ ನಾನು ಯಾರು ತಗೋ ಜಗಳ ಮಾಡ್ಕೊಂಬಕ್ಕೆ ಹೋಗಲ್ಲ, ಚೆನ್ನಾಗಿತ್ಕೊಂಡು ಹೋಗ್ತೀನಿ. ಈಗ ಏನೋ ಆಗೋದಾಯ್ತು ಹೋಗೋದೋಯ್ತು, ಚೆನ್ನಾಗಿರ್ಬೇಕು ಅಂತ ಎಲ್ಲರ ತಗೂ ಚೆನ್ನಾಗಿತ್ಕೊಂಡು ಹೋಗ್ತೀನಿ ನಾನು. ಯಾರ ಬಗ್ಗೆನೂ ನಾನು ಈ ಪಟ್ಟು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನಮ್ಮ ಅಣ್ಣ ಕರೆದ್ರೆ ಸಾಕು ಅಂತ ಕಾತ್ಕೊಂಡಿದ್ದೀನಿ. ನಾನು ಏನಾದರೂ ಕರೆದ್ಬಿಟ್ರೆ ಸುಮ್ಮನೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಅವ್ರು ಹೆಂಗೆ ಹೇಳ್ತಾರೆ ಹಂಗೆ. ನಮ್ಮ ಅಣ್ಣಯ್ಯ, ನಮ್ಮ ಅಪ್ಪಯ್ಯ, ನಮ್ಮ ಅಮ್ಮಯ್ಯ. ಈಗ ನಮ್ಮ ಅಣ್ಣ ಅಪ್ಪ ಕರೆದ್ಬಿಟ್ರೆ ಎಲ್ಲ ಚೆನ್ನಾಗಾಗ್ತಾರೆ, ಎಲ್ಲರೂ ಚೆನ್ನಾಗಾಗ್ತಾರೆ. ನಮ್ಮ ಜೊತೆಗೆ ಎಲ್ಲರೂ ಚೆನ್ನಾಗಿತ್ಕೊಂಡು ಹೋಗ್ತಾರೆ. ಇನ್ನು ಕರೀತಾರೋ ಇಲ್ವೋ, ಇವಳು ಪಾಪ ಕನ್ಸು ಕಾಣ್ತಾ ಇದ್ದಾಳೆ. ಕರೀತಾರೆ ಹೋಗ್ತೀನಿ ಅಂತ ಕನ್ಸು ಕಾಣ್ತಾ ಇದ್ದಾಳೆ. ಅವ್ರು ಏನು ಮಾಡ್ತಾರೋ ಏನೋ. ನೋಡ್ತಾ ಇರಿ, ನೆನೆ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.